ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವನ್ ರಾವ್ಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ಟ್ಯಾಗ್, ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥ ಕ್ವಶನ್ ಟ್ಯಾಗ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕ್ವಶನ್ ಟ್ಯಾಗಲ್ಲಿ ನಿಮಗೆ ಈ ಒಂದು ವಿಡಿಯೋ ಕಂಪ್ಲೀಟ್ 100%, ಸೊ 100% ನಿಮಗೆ ನಾಲೆಡ್ಜ್ನ ಕೊಡುತ್ತೆ. ಸೊ ಇದೊಂದು ವಿಡಿಯೋ ತುಂಬ ಲೆಂತಿ ಕೂಡ ಆಗಬಹುದು, ಸೊ ಸ್ಟೇ ಕನೆಕ್ಟೆಡ್. ಸೊ ಯಾರು 100% ಈ ವಿಡಿಯೋನ ನೋಡ್ತೀರಾ, ಸೊ ನೀವು ಯಾವತ್ತೂ ಕೂಡ, ಸೊ ದಿಸ್ ಇಸ್ ಮೈ ಪ್ರಾಮಿಸ್, ನೀವು ಯಾವತ್ತೂ ಕೂಡ ಕ್ವಶನ್ ಟ್ಯಾಗಲ್ಲಿ ರಾಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ 100% ಗ್ಯಾರಂಟಿ. ಓಕೆ, ಸೊ ಈ ಒಂದು ವಿಡಿಯೋನಲ್ಲಿ ಏನೇನು ಕಲಿತಾ ಇದ್ದೀರಾ ಅಂತ ಅಂದರೆ, ಸೊ ಫಸ್ಟ್ ಥಿಂಗ್, ಸಜೆಷನ್, ನಮಗೆ ಈ ಒಂದು ಕ್ವಶನ್ ಟ್ಯಾಗ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಸೊ ಅದನ್ನು ಕೂಡ ಕಲಿತೀರಾ. ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಟ್ಯಾಗನ್ನು ಕಲಿತೀರಾ. ನೆಕ್ಸ್ಟು ಕ್ವಶನ್ ಟ್ಯಾಗ್ಸ್ ಯೂಸ್ ಯಾವ ಥರ ಆಗುತ್ತೆ ಅನ್ನೋದನ್ನು ಕೂಡ ಕಲಿತೀರಾ. ಸೊ ಜೊತೆಗೆ ವಾಟ್ ಕ್ವಶನ್ ಟ್ಯಾಗ್ಸ್ ಆರ್, ಸೊ ಅಂದರೆ ಕ್ವಶನ್ ಟ್ಯಾಗ್ಸ್ ಅಂದರೆ ಏನು ಅನ್ನೋದು ಕೂಡ ಕಲಿತೀರಾ. ಸೊ ದಿಸ್ ಇಸ್ ಅವರ್ ಆಬ್ಜೆಕ್ಟಿವ್ಸ್ ಇನ್ ದಿಸ್ ವಿಡಿಯೋ. ಸೊ ಕಂಪ್ಲೀಟ್ ರೂಲ್ಸ್, ಅದಕ್ಕೊಂದು ಎಕ್ಸಸೈಸ್ ಎಲ್ಲವನ್ನು ಕೂಡ ಕಲ್ತ್ಕೊಂಡು ಈ ವಿಡಿಯೋಯಿಂದ ಹೋಗ್ತೀರಾ. ಓಕೆ, ಸೊ ದಿಸ್ ಇಸ್ ಮೈ ಪ್ರಾಮಿಸ್. ಸೊ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಫಸ್ಟ್ ನೋಡ್ಕೊಳ್ಳಿ ಕ್ವಶನ್ ಟ್ಯಾಗ್. ಸೊ ಅದನ್ನು ನಾವು ಕಲ್ತ್ಕೋಬೇಕು ಅಂತಂದರೆ ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಯಾವ ರೀತಿಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಸೊ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ನಫೀಸ್ ಈಸ್ ಸೆಟ್ಟಿಂಗ್ ಅಲೋನ್ ಇನ್ ದ ಫೀಲ್ಡ್. ಹಿ ಲುಕ್ಸ್ ಅರೌಂಡ್ ಆ್ಯಂಡ್ ಸ್ಪೀಕ್ ಟು ಹಿಮ್ಸೆಲ್ಫ್. ಬರ್ಡ್ಸ್ ಆರ್ ಫ್ರೀ ಅರಂಟ್ ದೇ. ನೋಡಿ, ಅರಂಟ್ ದೇ ಅಂಥೇಳಿ ಏನು ಮಾಡ್ತಾ ಇದ್ದಾನೆ, ಅವನೇ ಕ್ವಶನ್ ಮಾಡ್ತಾ ಇದ್ದಾನೆ. ಓಕೆ, ಕ್ವಶನ್ ಮಾಡ್ಕೋತಾ ಇದ್ದಾನೆ ಅಂದರೆ ಏನು, ಕನ್ಫರ್ಮ್ ಮಾಡ್ಕೋತಾ ಇದ್ದಾನೆ. ಯಾವುದಾದ್ರೂ ಒಂದು ಸೆಂಟೆನ್ಸು ಅಥವಾ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್, ಸೆಂಟೆನ್ಸ್ ಅಂತ ಯೂಸ್ ಮಾಡಲ್ಲ, ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು, ಅದನ್ನು ಕಂಪ್ಲೀಟ್ಲಿ ಇನ್ನೊಬ್ಬರು ಅಗ್ರಿ ಮಾಡೋ ಥರ ಹೇಳಬೇಕು ಅಂತಂದರೆ ಈ ಕ್ವಶನ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೊಂದಷ್ಟು ಕ್ವಶನ್ ಟ್ಯಾಗ್ಸ್ಗಳು ಇರುವಂತಹ ಪ್ಯಾಸೇಜೇ ಇದು. ಓಕೆ, ಸೊ ನೀವು ಡೀಟೇಲಾಗಿ ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ನಾನು ಇಲ್ಲೊಂದಷ್ಟು ಕ್ವಶನ್ ಟ್ಯಾಗ್ಸ್ಗಳನ್ನು ಇರುವಂತಹ ಸೆಂಟೆನ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ರೂಲ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾವು ಲುಕ್ ಅಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್, ಕ್ವಶನ್ ಟ್ಯಾಗ್ಸ್. ಓಕೆ, ಗೆಟ್ ಮೋರ್ ಐಡಿಯಾಸ್ ಅಬೌಟ್ ದೆಮ್. ಓಕೆ, ಏನೇನು ಕ್ವಶನ್ ಟ್ಯಾಗ್ಸ್ಗಳಿದ್ದಾವೆ, ಸೊ ಅದು ಕೂಡ ಇಂಪಾರ್ಟೆಂಟ್. ನೋಡಿ, ಯು ಡೋಂಟ್ ಲೈಕ್ ಮೀ, ಡೂ ಯು? ಇವರು ಡೋಂಟ್ ಲೈಕ್ ಮೀ ಅಂಥೇಳಿ ಕೇಳ್ತಾ ಇದ್ದಾರೆ. ಡೂ ಯು ಅಂಥೇಳಿ ಅದಕ್ಕೆ ಕ್ವಶನ್ ಟ್ಯಾಗ್ ಇದೆ. ಇಸಂಟ್ ರೈನಿಂಗ್, ಸೊ ಇಲ್ಲಿ ಇಸ್ ಇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯು ಹ್ಯಾವ್ ಡನ್ ಯುವರ್ ಹೋಮ್ವರ್ಕ್, ಹ್ಯಾವೆಂಟ್ ಯು ಅಂತ ಹೇಳಿ ಕೊಟ್ಟಿದ್ದಾರೆ. ಐ ಆಮ್ ನಾಟ್ ಲೇಟ್, ಆಮ್ ಐ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಯು ಲೈಕ್ ಚೈನೀಸ್ ಫುಡ್, ಡೋಂಟ್ ಯು ಅಂತ ಹೇಳಿ ಕೊಟ್ಟಿದ್ದಾರೆ. ಯು ರಿಮೆಂಬರ್ ಟು ಫೀಡ್ ದ ಕ್ಯಾಟ್, ಡಿಡಂಟ್ ಯು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇನ್ ದ ಲಾಸ್ಟ್ ಎಂಡ್ ಆಫ್ ದ ನಮ್ಮ ಸೆಂಟೆನ್ಸಲ್ಲಿ ಬರ್ತಾ ಇರೋದೆಲ್ಲವೂ ಕೂಡ ಏನಾಗಿದೆ, ಸೊ ಕ್ವಶನ್ ಟ್ಯಾಗ್ ಆಗಿದೆ. ಓಕೆ, ಅಂದ್ರೇನು, ಒಂದೇ ಸೆಂಟೆನ್ಸ್ನ 2 ಟೈಮ್ಸ್ ಅದನ್ನು ರಿಪಿಟೇಷನ್ ಮಾಡೋ ಬದಲು ಅಥವಾ ಒಂದೇ ಸೆಂಟೆನ್ಸ್ನ ಕನ್ಫರ್ಮೇಷನ್ ಮಾಡೋದಕ್ಕೆ ಈ ಥರ ಕ್ವಶನ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಈಸಂಟ್ ದೇರ್, ಡೋಂಟ್ ಯು. ಓಕೆ, ಸೊ ಯಾವ ರೀತಿ ಫಾರ್ಮ್ ಆಗ್ತಾ ಇದೆ, ಅದಕ್ಕೊಂದು ರೂಲ್ ಇದೆಯಾ? ಎಸ್, 100% ಇದೆ. ಸೊ ಅದು ರೂಲ್ ಏನು ಅಂತಂದರೆ ಅದಕ್ಕೆ ಒಂದಷ್ಟು ಬೇಸಿಕ್ಸ್ ಐಡಿಯಾಗಳು ನಮಗೆ ಬೇಕಾಗುತ್ತೆ. ಓಕೆ, ಸೊ ಈ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ಅಫರ್ಮೇಟಿವ್ ಅಲ್ಲಿ ಇರುತ್ತೆ. ಸೊ ಯೂಶಲಿ ಯಾವುದೇ ಒಂದು ಸೆಂಟೆನ್ಸ್ ಇದ್ರೂ ಕೂಡ ಅದು ಅಫರ್ಮೇಟಿವ್ ಆಗಿರುತ್ತೆ. ಅಂದರೆ ಒಂದು ಹ್ಯಾಬಿಟ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ ಆಗಿರ್ಬೋದು, ಅಥವಾ ನಮ್ಮ ಡೈಲಿ ರೊಟೀನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ನಾವು ಅಫರ್ಮೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಏನೋ ಒಂದು ವಿಷಯ ಇದೆ, ಸೊ ಅವರ ಒಪಿನಿಯನ್ನ ಹೇಳ್ತಾರೆ, ಏನೋ ಒಂದು ವಿಷಯ ನಡೀತಾ ಇದೆ, ಅದು ಫ್ಯಾಕ್ಟ್ ಅಂತ ಹೇಳಿ ಕರಿತೀವಿ. ಇಂಥ ಸೆಂಟೆನ್ಸ್ಗಳಿಗೆ ನಾವು ಅದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರಬಹುದು. ಸೊ ಪಾಸಿಟಿವ್ ಇದ್ದರೆ ಅಫರ್ಮೇಟಿವ್ ಅಂತ ಹೇಳಿ ಕರಿತೀವಿ, ನೆಗೆಟಿವ್ ಇದ್ದರೆ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇ ಇದೆ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟು ರೂಲ್ ಏನಪ್ಪ ನಾವು ತಿಳ್ಕೊಬೇಕಾಗಿರೋದು ಅಂತಂದರೆ, ಯಾವಾಗಲೂ ಅಷ್ಟೇ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ,
ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಸೊ ನಾವೇನು ಮಾಡಬೇಕು, ನಮ್ಮ ಸ್ಟೇಟ್ಮೆಂಟಲ್ಲಿ ನಮ್ಮ ಆನ್ಸರಲ್ಲಿ ನೆಗೆಟಿವ್ ಟ್ಯಾಗ್ ಹಾಕಬೇಕು. ಅದೇ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ನಾವು ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಈ ಥರ ಟ್ಯಾಗ್ಸ್ಗಳನ್ನು ನೆನಪಲ್ಲಿಟ್ಕೊಳ್ಳಿ. ಓಕೆ, ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್. ಓಕೆ, ಸೊ ಫಸ್ಟ್ ರೂಲ್ ಅದೇನೆ ನೋಡಿ. ಸೇಮ್ ಇಲ್ಲೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ವಿ ಆರ್ ಬ್ಯುಸಿ ಅರಂಟ್ ವಿ, ವಿ ಆರ್ ಬ್ಯುಸಿ ಅರಂಟ್ ವಿ ಅಂಥೇಳಿ ಕೊಟ್ಟಿದ್ದೀನಿ. ಇಲ್ಲಿ ಪಾಸಿಟಿವ್ ವಿ ಆರ್ ಬ್ಯುಸಿ ಅನ್ನೋದೇನು ಪಾಸಿಟಿವ್, ಅರಂಟ್ ವಿ ಅನ್ನೋವಂಥದ್ದೇನು ನೆಗೆಟಿವ್ ಟ್ಯಾಗ್. ಓಕೆ, ಅದೇ ಥರ ಯು ಹ್ಯಾವೆಂಟ್ ಡನ್ ಯುವರ್ ಅಸೈನ್ಮೆಂಟ್, ಹ್ಯಾವ್ ಯು ಹ್ಯಾವೆಂಟ್ ಡನ್ ಅಂತಂದರೆ ನಿಂದು ಇನ್ನೂ ಅಸೈನ್ಮೆಂಟ್ ಆಗಿಲ್ಲ. ಸೊ ಕ್ವಶನ್ ಟ್ಯಾಗಲ್ಲಿ ಏನಿದೆ, ಹ್ಯಾವ್ ಯು ಮಾಡ್ದ ಅಂಥೇಳಿ ಕೇಳ್ತೀವಲ್ಲ ಹಾಗೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್ ಟ್ಯಾಗ್. ಸೊ ಪಾಸಿಟಿವ್, ನೆಗೆಟಿವ್. ಸೊ ನೆಗೆಟಿವ್ ಇದ್ದರೆ ಪಾಸಿಟಿವ್, ಪಾಸಿಟಿವ್ ಇದ್ದರೆ ನೆಗೆಟಿವ್. ನೋಡಿ, ಈ ಸೆಂಟೆನ್ಸು ಪಾಸಿಟಿವಲ್ಲಿದೆ, ಅದಕ್ಕೆ ಟ್ಯಾಗು ನೆಗೆಟಿವ್. ಈ ಸೆಂಟೆನ್ಸು ನೆಗೆಟಿವಲ್ಲಿದೆ, ಸೊ ಅದಕ್ಕೆ ಪಾಸಿಟಿವ್ ಟ್ಯಾಗ್. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಸೊ 100% ಕ್ಲಿಯರ್ ಆಗಿರುತ್ತೆ. ಓಕೆ, ಸೊ ಅದಾಯಿತು. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಸೊ ನಾವು ಒಂದಷ್ಟು ಫಾರ್ಮ್ಸ್ಗಳಿದ್ದಾವೆ, ಅದನ್ನು ತಿಳ್ಕೊಬೇಕು. ಓಕೆ, ಏನದು ಫಾರ್ಮ್ಸ್? ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ನಾನಿಲ್ಲಿ ಬರೀತಾ ಹೋಗ್ತೀನಿ. ಸೊ ನಾನು ಬಿ ಫಾರ್ಮ್ ಅಂತ ಹೇಳಿ ಕರಿತೀನಿ. ಸೊ ಬಿ ಫಾರ್ಮ್ ಅಂತ ಅಂದರೆ ಇದರಲ್ಲಿ ಏನಿರುತ್ತೆ, ಈಸ್ ಇರುತ್ತೆ, ಆ್ಯಮ್ ಇರುತ್ತೆ, ಆರ್ ಇರುತ್ತೆ, ವಾಸ್ ಇರುತ್ತೆ, ವರ್ ಇರುತ್ತೆ. ಸೊ ಇದು ಬಿ ಫಾರ್ಮ್ ಆಗಿರುತ್ತೆ. ಓಕೆ, ಹ್ಯಾವ್ ಫಾರ್ಮ್ ಅಂತ ಹೇಳ್ತೀವಿ. ಅದರಲ್ಲಿ ಹ್ಯಾವ್ ಇದೆ, ಹ್ಯಾಸ್ ಇದೆ, ಹ್ಯಾಡ್ ಇದೆ. ಓಕೆ, ಅದೇ ಥರ ಡೂ ಫಾರ್ಮ್ ಅಂತ ಹೇಳ್ತೀವಿ. ಅದರಲ್ಲಿ ಡೂ ಬರುತ್ತೆ, ಡಸ್ ಬರುತ್ತೆ, ಡಿಡ್ ಬರುತ್ತೆ. ಓಕೆ, ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಈ ಫಾರ್ಮ್ಸ್ ನಮಗೆ ಫಸ್ಟು ಅರ್ಥ ಆಯಿತು ಅಂತಂದರೆ ಮಿಕ್ಕಿದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಏನೇನು ಮಾಡಬೇಕು ಇದನ್ನು ಅಂತಂದರೆ, ಫಸ್ಟ್ ಬಿ ಫಾರ್ಮ್ ಅಂತ ಅಂದರೆ ಇಷ್ಟು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹ್ಯಾವ್ ಫಾರ್ಮ್ ಅಂತಂದರೆ ಇಷ್ಟು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಡೂ ಫಾರ್ಮ್ ಅಂದರೆ ಇಷ್ಟು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಇಷ್ಟು ವರ್ಡ್ಸ್ಗಳನ್ನು ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ಇದನ್ನು ನಾವೇನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ ಅಂಥೇಳಿ ಕರಿತೀವಿ. ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಓಕೆ, ಸೊ ಈ ವರ್ಡ್ನ ಅರ್ಥ ಮಾಡ್ಕೊಂಡ್ವಿ ಅಥವಾ ಇದನ್ನು ಐಡೆಂಟಿಫೈ ಮಾಡಿದ್ವಿ ಸೆಂಟೆನ್ಸಲ್ಲಿ ಅಂತ ಅಂದರೆ ನೋಡಿ, ನಮಗೆ ನೆಕ್ಸ್ಟು ಈಸಿ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ತೊಗೊಳೋದಕ್ಕೆ. ಯಾವಾಗ ಆ್ಯಮ್ ಅಂತ ಇದೆ ಆಯಿತಾ, ಆವಾಗ ನಾವೇನು ಮಾಡ್ಬೋದು, ಆ್ಯಮ್ ಅನ್ನೋವಂಥದ್ದನ್ನು ನಾವು ಅರಂಟಾಗಿ ಚೇಂಜ್ ಮಾಡಬೇಕು. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್, ಅರಂಟಾಗಿ ಚೇಂಜ್ ಮಾಡಬೇಕು. ಓಕೆ, ಅದೇ ಥರ ಬೇರೆ ಇದೊಂದು ಮಾತ್ರ ಡಿಫಿಕಲ್ಟ್ ಅಂತ ಅಂದ್ಕೊಳ್ಳಿ, ಇದೊಂದು ಮಾತ್ರ ಮಿಸ್ ಮ್ಯಾಚ್ ಆಗುತ್ತೆ, ಮಿಕ್ಕಿದೆಲ್ಲ ಮ್ಯಾಚ್ ಆಗುತ್ತೆ. ಈಸ್ ಇದೆಯಾ, ಆವಾಗ ಈಸಂಟ್ ಯೂಸ್ ಮಾಡಿ. ಓಕೆ, ಡೂ ಇದೆಯಾ, ಆವಾಗ ಡೋಂಟ್ ಯೂಸ್ ಮಾಡಿ. ಓಕೆ, ಡಿಡ್ ಇದೆಯಾ, ಅದಕ್ಕೆ ಡಿಡಂಟ್ ಯೂಸ್ ಮಾಡಿ. ಓಕೆ, ಅದೇ ಥರ ಈಸ್ ಇದೆಯಾ, ಅದಕ್ಕೆ ಈಸಂಟ್ ಯೂಸ್ ಮಾಡಿ. ಸೊ ಇವಾಗ ಗೊತ್ತಾಗಿರುತ್ತೆ ಏನೇನು ಯೂಸ್ ಮಾಡಬೇಕು ಅಂತ. ಓಕೆ, ಅದೇ ಥರ ಹ್ಯಾಸ್ ಇದೆಯಾ, ಆವಾಗ ಹ್ಯಾಸಂಟ್ ಯೂಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಕ್ರೈಟೀರಿಯಾ. ಓಕೆ, ಅಂದರೆ ಒಂದು ವರ್ಡ್ನ ನೆಗೆಟಿವ್ ಫಾರ್ಮಲ್ಲಿ ಯೂಸ್ ಮಾಡೋದು ಅಂದರೆ ಇದೇ ಟ್ಯಾಗ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಫಸ್ಟ್ ಸ್ಟೆಪ್. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ರೂಲ್ ಇದೆ. ಸೊ ಈ ಫಸ್ಟ್ ರೂಲ್ನ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಬಿ ಫಾರ್ಮ್ ಇದೆ ಅಂತ ಅಂದರೆ ಅಥವಾ ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಯಾವುದಾದ್ರು ಇದೆ ಅಂತಂದರೆ ಇಷ್ಟನ್ನು ನಾವೇನು ಮಾಡ್ಕೋಬೇಕು, ಐಡೆಂಟಿಫೈ ಮಾಡಬೇಕು. ಸೊ ಈಸ್ ಇದ್ದರೆ ಈಸಂಟ್ ಯೂಸ್ ಮಾಡ್ತೀವಿ, ಡೂ ಇದ್ದರೆ ಡೂ ನಾಟ್ ಅಂತೇಳಿ ಯೂಸ್ ಮಾಡ್ತೀವಿ,
ಡಿಡ್ ಇದ್ರೆ ಡಿಡಂಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅದೇ ಥರ ಹ್ಯಾವ್ ಇದ್ರೆ ಹ್ಯಾಸೆಂಟ್, ಹ್ಯಾಸ್ ಇದ್ರೆ ಹ್ಯಾಸೆಂಟ್, ಹ್ಯಾವ್ ಇದ್ರೆ ಹ್ಯಾವೆಂಟ್, ಹ್ಯಾಡ್ ಇದ್ರೆ ಹೆಡೆಂಟ್. ಅಂದರೆ ಏನಿದೆ ಆ ಒಂದು ವರ್ಡ್ಗೆ ನಾಟನ್ನು ಆ್ಯಡ್ ಮಾಡೋದು. ಇಲ್ಲ ಒಂದು ಸತಿ ಅವರೇ ನೆಗೆಟಿವ್ ಫಾರ್ಮ್ನ ಕೊಟ್ಟಿರ್ತಾರೆ. ಓಕೆ, ನಾಟ್ ಇದ್ದರೆ ನಾವೇನು ಮಾಡಬೇಕು, ನೋಡ್ಕೋಬೇಕು ಯಾವುದು ಕೊಟ್ಟಿದ್ದಾರೆ. ಆ್ಯಸೆಂಟ್, ಇಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ಅವಾಗ ನಾವು ಈಸ್ ಯೂಸ್ ಮಾಡಬೇಕು. ಓಕೆ, ಅವರೇ ಡಿಡೆಂಟ್ ಯೂಸ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಅವಾಗ ಡಿಡ್ ಯೂಸ್ ಮಾಡಬೇಕು. ಅಂದರೆ ನಾಟ್ ಅವ್ರು ಯೂಸ್ ಮಾಡಿದ್ರೆ ನಾವು ಯೂಸ್ ಮಾಡೋಂಗಿಲ್ಲ, ನಾವು ಯೂಸ್ ಮಾಡಿದರೆ ಅದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕ್ರೈಟೀರಿಯಾ. ಸೊ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡೋದು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡೋದು. ಸೊ ಮೇ ಬಿ ಯು ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಜಾನ್ ಹ್ಯಾಸ್ ಪಾಸ್ಡ್ ದ ಎಕ್ಸಾಮ್ ಹ್ಯಾಸೆಂಟ್ ಹಿ. ನೋಡಿ ಆ್ಯಸ್ ಇದೆ, ಸೊ ಅದಕ್ಕೆ ನಾನು ಹ್ಯಾಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಹಿ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯು ಸ್ಮೋಕ್, ಡೋಂಟ್ ಯು. ಓಕೆ, ನೋಡಿ ಇದಕ್ಕೆ ರೂಲ್ ಹೇಳ್ಕೊಡ್ತೀನಿ. ಜೊತೆಗೆ ಹ್ಯಾಸ್ ಇದೆ, ಲಿಂದಾ ಹ್ಯಾಸ್ ಅ ಸೆಟ್ ಆಫ್ ಬ್ಲೂ ಐಸ್, ಹ್ಯಾಸೆಂಟ್ ಶಿ. ಅರ್ಥ ಆಗ್ತಿದಲ್ವಾ? ಸೊ ಅರ್ಥ ಆಗ್ತಿದೆ. ಸೊ ನೋಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೊಂದು ಡಿಫ್ರೆಂಟ್ ಇದೆ. ಸೊ ಏನು ಅಂತಂದರೆ ಏನಿಲ್ಲ, ಅದನ್ನು ಡೂ ಫಾರ್ಮ್ ಆಗಿ ಚೇಂಜ್ ಮಾಡೋದು. ವೆರಿ ಸಿಂಪಲ್. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ಲೇ ಅಂತ ಒಂದು ವರ್ಡ್ ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಬರೀ ಪ್ಲೇ ಅಂತ ಇದೆ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಡೂ ಫಾರ್ಮಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಪ್ಲೇನ ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲ ಅಂತ ಅಂದರೆ ಪ್ಲೇನೇ ಡೂ ಫಾರ್ಮಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ಥರ ಪ್ಲೇಡ್ ಇದೆ, ಅವಾಗ ಏನು ಮಾಡಬೇಕು, ಡಿಡ್ ಯೂಸ್ ಮಾಡಬೇಕು. ಅದೇ ಪ್ಲೇಸ್ ಇದೆ, ಆವಾಗ ಡಸ್ ಯೂಸ್ ಮಾಡ್ಕೋಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಯಾವುದಾದ್ರೂ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂತಂದರೆ ನಾವೇ ಹೆಲ್ಪಿಂಗ್ ವರ್ಬ್ನ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ವರ್ಬಿಂದ ಹೆಲ್ಪಿಂಗ್ ವರ್ಬ್ಗೆ ನಾವು ಚೇಂಜ್ ಮಾಡ್ಕೋಬೇಕು. ಪ್ಲೇ ಇದ್ದರೆ ಡೂ ಯೂಸ್ ಮಾಡ್ತೀವಿ, ಪ್ಲೇಡ್ ಇದ್ದರೆ ಡಿಡ್ ಯೂಸ್ ಮಾಡ್ತೀವಿ, ಪ್ಲೇಸ್ ಇದ್ದರೆ ಡಸ್ ಯೂಸ್ ಮಾಡ್ತೀವಿ. ಸೊ ಇದು ಯಾವುದೇ ವರ್ಬ್ ಆದ್ರೂ ಕೂಡ ಆಗುತ್ತೆ. ಸೊ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ವರ್ಬ್ ಬಂದು ನಮ್ಮದು ಸಿಂಗ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದನ್ನು ನಾನು ಡೂ ಫಾರ್ಮ್ ಯೂಸ್ ಮಾಡಬೇಕು ಅಂತಂದರೆ ಏನು ಮಾಡ್ತೀನಿ, ಡೂ ಯೂಸ್ ಮಾಡ್ತೀನಿ. ಇದು ವರ್ಬ್ V1 ಫಾರ್ಮ್, ಡೂನಲ್ಲಿ ಡೂ ಅನ್ನೋದು ಕೂಡ V1 ಫಾರ್ಮ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟು ನಾನು ಸ್ಯಾಂಗ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ಅವಾಗ ನಾನೇನು ಮಾಡ್ತೀನಿ, ಡಿಡ್ ಯೂಸ್ ಮಾಡ್ತೀನಿ. ಅದೇ ಥರ ಸಿಂಗ್ಸ್ ಅಂತ ಒಂದು ವರ್ಡ್ ಇದೆ, ಆವಾಗ ಡಸ್ ಯೂಸ್ ಮಾಡ್ತೀನಿ. ಸೊ ಅಂದರೆ ಯಾವುದೇ ವರ್ಬ್ ಆಗಿರ್ಬೋದು, ನಾವು ಇದೇ ಥರನೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇಲ್ಲಿರುವಂಥ ಎಕ್ಸಾಂಪಲೇ ಸ್ಮೋಕ್ ಅಂತ ಇದೆ. ಸೊ ಸ್ಮೋಕ್ ಅನ್ನೋದೇನು, ಇಟ್ಸ್ ಅ V1, ಸೊ ಅದಕ್ಕೆ ಡೂ ತಗೋತಾರೆ. ಅದೇ ಸ್ಮೋಕ್ಡ್ ಇದ್ದರೆ ಆವಾಗ ಡಿಡ್ ತಗೋತಾರೆ. ಅದೇ ಸ್ಮೋಕ್ಸ್ ಇದ್ದರೆ ಆವಾಗ ಡಸ್ ತಗೋತಾರೆ. ಕ್ಲಿಯರ್? ಅರ್ಥ ಆಗ್ತಿದೆ ಅನಿಸುತ್ತೆ. ಓಕೆ, ಸೊ ಇನ್ನೊಂದು ವರ್ಡು ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಬೈ ಅನ್ನೋಂಥ ವರ್ಡ್ ಇದೆ. ಬೈ ಅನ್ನೋಂಥ ಒಂದು ವರ್ಬ್ ಇದೆ, BUY, ಬೈ. ಸೊ ಇದು V1 ಫಾರ್ಮಲ್ಲಿರುತ್ತೆ, ಆವಾಗ ಡೂ ತಗೋತೀವಿ. ಅದೇ ಬಾಟ್ ಅಂತ ಇರುತ್ತೆ. ಸೊ ಅಂದರೆ ಬೈನ ಪಾಸ್ಟ್ ಟೆನ್ಸ್ ಬಾಟ್, ಆವಾಗ ಡಿಡ್ ಯೂಸ್ ಮಾಡ್ತೀವಿ. ಅದೇ ಬೈಸ್ ಇರುತ್ತೆ, ಆವಾಗ ಡಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅಂದರೆ ನಮ್ಮ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ನಾವೇ ಒಂದು ಡೂ ಫಾರ್ಮ್ನ ಅಪ್ಲೈ ಮಾಡಬೇಕು. ಅದಿರೋ ಆಪ್ಷನ್ ಯಾವುದು, ಡೂಗೆ ಮಾತ್ರ, ಬೇರೆ ಯಾವ್ಯಾವುದನ್ನು ನಾವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಇಲ್ಲಿ ಹೇಳ್ತಿದ್ದೀವಿ. ಓಕೆ, ಸೊ ನೋ ಆಕ್ಸಿಲರಿ ಇನ್ ದ ಸಿ. ಇಫ್ ದ ಮೇನ್ ಸೆಂಟೆನ್ಸ್ ಹ್ಯಾಸ್ ನೋ ಆಕ್ಸಿಲರಿ, ದ ಕ್ವಶನ್ ಟ್ಯಾಗ್ ಹ್ಯಾಸ್ ಡೂ. ಓಕೆ, ಏನಾಗಿರಬೇಕು,
ಡೂ ಆಗಿರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ನಾನ್ ಆಕ್ಸಿಲರಿ ಹ್ಯಾಸ್ ಮೇ ಹ್ಯಾವ್ ಬೋತ್ ಫಾರ್ಮ್ಸ್. ಸೊ ಒಂದೊಂದ್ಸತಿ ಏನಾಗಿರುತ್ತೆ, ಎರಡೂ ಫಾರ್ಮ್ ಇರುತ್ತೆ, ಆದರೆ ಹ್ಯಾಸ್ ಇದ್ದರೆ ಹ್ಯಾಸ್ ಅಂತಲೇ ತಗೋಬೇಕು. ಹ್ಯಾಸ್ ಇಲ್ಲ ಅಂದರೆ ಮಾತ್ರ ಡೂನ ತಗೋಬೇಕು. ಓಕೆ, ಹ್ಯಾವ್ ಇದ್ದರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಇಲ್ಲಿ ಹ್ಯಾವ್ ಅ ಕಾರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹ್ಯಾವೆಂಟ್ ಯು ಹೇಳೋದಕ್ಕಾಗಲ್ಲ, ಆವಾಗ ರಾಂಗ್ ಆಗುತ್ತೆ. ಸೊ ನಾವೇನು ಮಾಡಬೇಕಾಗತ್ತೆ, ಆವಾಗ ಡೋಂಟ್ ಯು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾವಾಗ ಡೋಂಟ್ ಯು ಯೂಸ್ ಮಾಡ್ತೀರಾ, ಹ್ಯಾವ್ ಯು. ಓಕೆ, ಸೊ ಯು ಹ್ಯಾವ್ ಅಂತ ಇದ್ದಾಗ ಮಾತ್ರ ಡೋಂಟ್ ಯು ಅಂತ ಹೇಳಿ ಯೂಸ್ ಮಾಡ್ತೀರಾ. ಹ್ಯಾವ್ ಇದ್ದರೆ ಮಾತ್ರ ನಾವು ಅಲ್ಲಿ ಡೋಂಟ್ನ ಯೂಸ್ ಮಾಡ್ಬೋದು. ಓಕೆ, ಯಾಕೆ ಇಲ್ಲಿ ಈ ಥರ ಆಗ್ತಿದೆ ಅಂತಂದರೆ, ಇಲ್ಲಿ ಹ್ಯಾವ್ ಅನ್ನೋಂಥದ್ದು ವರ್ಬ್ನ ಕೆಲಸ ಮಾಡ್ತಾ ಇದೆ. ಓಕೆ, ಮೇನ್ ವರ್ಬ್ನ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾವು ಡೋಂಟ್ ಯು ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆ ಅಲ್ವಾ? ಹಾಂ, ಸೊ ಇಸ್ ಇಟ್ ಕ್ಲಿಯರ್? ಹಾಂ, ಓಕೆ. ಅದೇ ಥರ ಆವಾಗಲೇ ಹೇಳಿರೋ ಥರ ಸೆಂಟೆನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಪಾಸಿಟಿವ್ಸ್ ನೆಗೆಟಿವ್ ಸೆಂಟೆನ್ಸ್ಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಚೆಕ್ ಮಾಡ್ಕೊಳ್ಳಿ. ಯೂಶಲಿ ಇಫ್ ಮೇನ್ ಕ್ಲಾಸ್ ಇಸ್ ಪಾಸಿಟಿವ್, ಕ್ಲಾಸ್ ಅಂತಂದರೆ ಸೆಂಟೆನ್ಸ್ ಅಥವಾ ಪಾರ್ಟ್ ಆಫ್ ದ ಸೆಂಟೆನ್ಸ್ಗೆ ಕ್ಲಾಸ್ ಅಂತ ಹೇಳಿ ಕರಿತೀವಿ. ದ ಕ್ವಶನ್ ಟ್ಯಾಗ್ ಇಸ್ ನೆಗೆಟಿವ್. ಆವಾಗಲೇ ಹೇಳಿದೆ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಇತ್ತು ಅಂತಂದರೆ ನಾವು ಕ್ವಶನ್ ಟ್ಯಾಗ್ನ ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ಇದ್ದರೆ ಅದನ್ನು ಪಾಸಿಟಿವ್ ಮಾಡಬೇಕು. ಓಕೆ, ವೆರಿ ಸಿಂಪಲ್. ಇಲ್ಲಿ ಅದೇ ಥರ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಟ್ರೈ ಮಾಡಿ. ಶಿ ಈಸ್ ಅ ಡಾಕ್ಟರ್. ಸೊ ಶಾರ್ಟ್ಕಟ್ಟಲ್ಲಿ ಇದೆ, ಅಲ್ಲಿ ಈಸ್ ಅಂತಲೇ ಇದೆ. ಓಕೆ, ಶಿ ಈಸ್ ಅ ಡಾಕ್ಟರ್. ಈಸಂಟ್ ಶಿ? ನೋಡಿ, ಈಸ್ ಇದೆ, ಅದಕ್ಕೆ ನೆಗೆಟಿವ್ ಮಾಡಿದ್ದಾರೆ, ಜಸ್ಟ್ ನಾಟನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅದೇ ಥರ ಯು ವರ್ಕ್ ಇನ್ ಅ ಬ್ಯಾಂಕ್, ಡೋಂಟ್ ಯು. ಸೊ ವರ್ಕ್ ಅಂತ ಇರೋದಿನ ವರ್ಬ್, ಅದು ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೆ ಅವರು ಡೂ ಫಾರ್ಮ್ನ ಯೂಸ್ ಮಾಡಿದ್ದಾರೆ, ಡೋಂಟ್ ಯು. ಯು ಹ್ಯಾವೆಂಟ್ ಮೀಟ್ ಮೀ. ಸೊ ಹ್ಯಾವೆಂಟ್ ಅನ್ನೋದು ಇಲ್ಲಿ ವರ್ಕೇ ಮಾಡ್ತಾ ಇದೆ, ಆ್ಯಕ್ಚುಯಲ್ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಅಲ್ಲಿ ನಾವು ಹ್ಯಾವ್ ಯು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್, ಶಿ ಇಸಂಟ್ ಕಮಿಂಗ್. ಈಸ್ ಶಿ? ಇಸಂಟ್ ಅನ್ನೋದಿದೆ ನೆಗೆಟಿವ್, ಅದಕ್ಕೆ ನಾವು ಈಸ್ ಶಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಸೆಂಟೆನ್ಸ್. ಓಕೆ, ಅರ್ಥ ಆಗ್ತಿದೆ? ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್, ವಿತೌಟ್ ಆಕ್ಸಿಲರಿ ವರ್ಬ್. ಸೊ ಅವಾಗಲೇ ಹೇಳಿದ್ದೀನಿ ಡೂ ಡಸ್, ಇದನ್ನು ಅಪ್ಲೈ ಮಾಡಿ ಅಂತ. ಸೊ ನೋಡ್ಕೊಳ್ಳಿ. ಓಕೆ, ನಮಗೆ ಇನ್ನೊಂದು ಅರ್ಥ ಆಗಬೇಕು, ಬರೀ ಹೆಲ್ಪಿಂಗ್ ವರ್ಬ್ ಅಲ್ಲ, ಮಾಡೆಲ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಮಾಡೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕ್ಲಿಯರ್? ಏನು ಮಾಡೆಲ್ ಅಂತ ಅಂದರೆ, ಸೊ ನಮಗೆ ತುಂಬ ಮಾಡೆಲ್ಸ್ಗಳಿದ್ದಾವೆ. ಓಕೆ, ನಾನು ಇಲ್ಲಿ ಬರಿತೀನಿ, ನೋಡ್ಕೊಳ್ಳಿ. ಕ್ಯಾನ್, ಕುಡ್, ಶಲ್, ಶುಡ್, will, would, may, might. ಓಕೆ, ಸೊ ಸದ್ಯಕ್ಕೆ ಇಷ್ಟಿರಲಿ, ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯೂಶಲಿ ಇಷ್ಟಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ಮಾಡೆಲ್ಸು ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಲೇಬೇಕು. ಓಕೆ, ಕ್ಯಾನ್ ಇದೆ. ಓಕೆ, ಸೊ ಕ್ಯಾನ್ ಇದೆ. ಸೊ ಅದನ್ನು ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಕ್ಯಾನ್ ನಾಟ್ ಯೂಸ್ ಮಾಡ್ತೀವಿ. ಕುಡ್ ಇದ್ದರೆ ನೆಗೆಟಿವ್ ಹೇಳಿದರೆ ಕುಡಂಟ್ ಯೂಸ್ ಮಾಡ್ತೀವಿ. ವಿಲ್ ಇದ್ದರೆ ನಾವು ಓಂಟ್ ಅಂತ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ವಿಲ್ ಇದ್ದರೆ ಓಂಟ್ ಅಂತ ಯೂಸ್ ಮಾಡಬೇಕು. ವಿಲ್ ನಾಟ್ ಹೇಳೋಕ್ಕಾಗಲ್ಲ, ಶಾರ್ಟ್ಕಟ್ಟಲ್ಲೇ ಯಾವಾಗಲೂ ಇರಬೇಕು, ಓಂಟ್ ಅಂತ ಯೂಸ್ ಮಾಡಬೇಕು. ಓಕೆ, ವೆರಿ ನೈಸ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಒಂದಷ್ಟು ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಟೆನ್ಸಲ್ಲಿ ಅಂತ. ಸೊ ಈ ಟೆನ್ಸಸ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಟ್ಯಾಗ್ಗಳು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಏನಿದೆ, ಫಸ್ಟ್ ಸಿಂಪಲ್ ಬಿ ಫಾರ್ಮ್ ಏನಾದರೂ ಇದ್ದರೆ, ಓಕೆ ನೋಡ್ಕೊಳ್ಳಿ. ಶಿ ಈಸ್ ಇದೆ, ಬಿ ಫಾರ್ಮ್ ನೆನಪಲ್ಲಿ ಇಟ್ಕೋಬೇಕು. ಈಸ್ ಬಿ ಅಂತಂದರೆ ಈಸ್ ಇರ್ಬೋದು, ಆ್ಯಮ್ ಇರ್ಬೋದು, ಆರ್ ಇರ್ಬೋದು, ವಾಸ್ ಇರ್ಬೋದು, ವರ್ ಇರ್ಬೋದು, ಇವಿಷ್ಟರಲ್ಲಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ. ಓಕೆ, ಶಿ ಈಸ್ ಇಟಾಲಿಯನ್, ಇಸಂಟ್ ಇಟ್? ನೋಡಿ ಕ್ವಶನ್ ಟ್ಯಾಗ್ ಹೆಂಗೆ ಬಂತು. ನೆಕ್ಸ್ಟ್, ಸಿಂಪಲ್
ಅದರ್ ವರ್ಬ್ಸ್. ಅಕಸ್ಮಾತ್ ವರ್ಬ್ ಇರಲಿಲ್ಲ, ಅವಾಗ ಏನು ಮಾಡ್ತೀವಿ, ಬೇರೆ ವರ್ಬ್ನ ಯೂಸ್ ಮಾಡ್ತೀವಿ, ಅದನ್ನು ಡೂ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ದೇ ಲಿವ್ ಇನ್ ಲಂಡನ್. ಲಿವ್ ಇದೆ, ಅದಕ್ಕೆ ಅವರು ಡೋಂಟ್ ದೇ ಯೂಸ್ ಮಾಡಿದ್ದಾರೆ. ಲೀವ್ ಅನ್ನೋವಂಥ ವರ್ಡಿಗೆ ವರ್ಬ್ ಡೂ ಯುನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂಸ್ ಫಾರ್ಮ್ ಇದ್ರೆ ವಿ ಆರ್. ಸೊ ಅವಾಗ ಆರ್ ಇದ್ದೇ ಇರುತ್ತೆ. ಸೊ ಆರ್ ಶಾರ್ಟ್ಕಟ್ಟಲ್ಲಿ ಇದೆ ಒಳಗೆ, ಸೊ ಏನು ಆರ್ ಬಂದೇ ಬರುತ್ತೆ. ಸೊ ಅದಕ್ಕೆ ನೆಗೆಟಿವ್ ಫಾರ್ಮ್ ಏನಾಗಿರುತ್ತೆ, ಅರಂಟ್ ವಿ. ನೆಕ್ಸ್ಟು ಅದೇ ಥರ ಪಾಸ್ಟಲ್ಲಿ ಬಿ ಫಾರ್ಮ್ ಇದ್ದರೆ ಅದು ವಾಸ್ ಆಗಿರುತ್ತೆ. ಸೊ ಅದಕ್ಕೆ ವಾಸಂಟ್ ಇಟ್. ನೆಕ್ಸ್ಟು ಸಿಂಪಲ್ ಅದರ್ ವರ್ಬ್ಸ್. ಸೊ ಬೇರೆ ಯಾವುದಾದ್ರು ವರ್ಬ್ ಇದ್ದರೆ, ವೆಂಟ್ ಇದೆ, ಅದಕ್ಕೆ ಡಿಡಂಟ್. ಯಾಕೆ ವೆಂಟ್ ಪಾಸ್ಟ್ ಟೆನ್ಸ್, ಅದಕ್ಕೆ ಡಿಡ್ ಯೂಸ್ ಮಾಡಿದ್ವಿ. ಪಾಸ್ಟ್ ಕಂಟಿನ್ಯೂಸ್ ವರ್ ಇರುತ್ತೆ, ಅದಕ್ಕೆ ವರಂಟ್ ವಿ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್. ಹ್ಯಾವ್ ಇದೆ ಇಲ್ಲಿ ನೋಡಿ, ದೇ ಹ್ಯಾವ್ ಬೀನ್, ಅದಕ್ಕೆ ಹ್ಯಾವೆಂಟ್ ದೇ. ನೆಕ್ಸ್ಟು ಶಿ ಹ್ಯಾಸ್ ಇದೆ, ಅದಕ್ಕೆ ಹ್ಯಾಸಂಟ್ ಶಿ. ಸೊ ಹ್ಯಾಸ್ ಇಲ್ಲಿದೆ, ಸೊ ಶಾರ್ಟ್ಕಟ್ಟಲ್ಲಿದೆ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಇದೆ, ಹ್ಯಾಡ್ ಇದೆ ನೋಡ್ಕೊಳ್ಳಿ, ಹ್ಯಾಡೆಂಟ್. ಇಲ್ಲೂ ಹ್ಯಾಡ್ ಇದೆ, ಅದಕ್ಕೆ ಹ್ಯಾಡೆಂಟ್. ಇಲ್ಲಿ ವಿಲ್ ಇದೆ, ಸೊ ಶಾರ್ಟ್ಕಟ್ಟಲ್ಲಿ ಬರೆದಿರ್ತಾರೆ. ಶಾರ್ಟ್ಕಟ್ಟಲ್ಲಿ ಬರೆದಿದ್ರು ಕೂಡ ವಿ ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದು ವಿಲ್ ಆಗಿರುತ್ತೆ, ಅದಕ್ಕೆ ಓಂಟ್. ದೇ ವಿಲ್ ಬಿ ಅರೈವಿಂಗ್ ಸೂನ್, ಓಂಟ್. ವಿಲ್ ಇದೆ, ಅದಕ್ಕೆ ಓಂಟ್. ನೆಕ್ಸ್ಟು ಮತ್ತೆ ಇಲ್ಲಿದೆ ವಿಲ್ ಇದೆ, ವಿಲ್ ಹ್ಯಾವ್ ಇದೆ, ವಿಲ್ಲನ್ನು ತಗೋಬೇಕು. ಎರಡು ವರ್ಬ್ ಬರ್ತಾ ಇದೆ ಅಂತಂದ್ರು ನಮಗೆ ಮೊದಲನೇದು ಮಾತ್ರ ಕೌಂಟ್ ಆಗಿರುತ್ತೆ ಯಾವಾಗಲೂ. ಓಕೆ, ಓಂಟ್. ವಿಲ್ ಇದೆ ಮತ್ತೆ, ಅದಕ್ಕೆ ಓಂಟ್. ಕ್ಯಾನ್ ಇದೆ, ಕ್ಯಾನ್ ನಾಟ್. ಮಸ್ಟ್ ಇದೆ, ಅದಕ್ಕೆ ಮಸಂಟ್. ಓಕೆ, ಸೊ ಮಸ್ಟ್ ಇದು ಕೂಡ ನಮಗೆ ಮಾಡಲ್ಸಲ್ಲಿ ಬರುತ್ತೆ. ಓಕೆ, ಸೊ ಇನ್ನೂ ಇದೆ ನೋಡ್ಕೊಳ್ಳಿ. ನೆಗೆಟಿವ್ ಫಾರ್ಮ್, ಅಲ್ಲೇ ಆಲ್ರೆಡಿ ನೆಗೆಟಿವ್ನ ಕೊಟ್ಟಿದ್ರೆ ಅರಂಟ್ ಯೂಸ್ ಮಾಡಿದರೆ ಆರ್, ಡಸಂಟ್ ಯೂಸ್ ಮಾಡಿದರೆ ಡಸ್, ಇಸಂಟ್ ಯೂಸ್ ಮಾಡಿದರೆ ಈಸ್, ವರ್ಸಂಟ್ ಯೂಸ್ ಮಾಡಿದರೆ ವಾಸ್, ಡಿಡಂಟ್ ಯೂಸ್ ಮಾಡಿದರೆ ಡಿಡ್, ವರಂಟ್ ಯೂಸ್ ಮಾಡಿದರೆ ವರ್. ಓಕೆ, ಸೊ ಗೊತ್ತಾಗ್ತಿದೆ. ಹ್ಯಾಸಂಟ್ ಯೂಸ್ ಮಾಡಿದರೆ ಹ್ಯಾಸ್, ಹ್ಯಾಸಂಟ್ ಯೂಸ್ ಮಾಡಿದರೆ ಅದಕ್ಕೆ ಇಲ್ಲೂ ಹ್ಯಾಸ್. ಹ್ಯಾಡೆಂಟ್ ಹ್ಯಾಡ್, ಹ್ಯಾಡೆಂಟ್ ಹ್ಯಾಡ್, ಓಂಟ್ ವಿಲ್. ಓಕೆ, ಇಲ್ಲಿ ವಿಲ್ ಇರುತ್ತೆ, ಅದಕ್ಕೆ ಓಂಟ್. ಓಂಟ್ ಇದೆ, ಅದಕ್ಕೆ ವಿಲ್. ಸೊ ನೋಡಿ, ನೆಗೆಟಿವ್ ಸೆಂಟೆನ್ಸಲ್ಲಿದೆ, ಅದಕ್ಕೆ ಪಾಸಿಟಿವ್ ಟ್ಯಾಗ್ ನೆಗೆಟಿವ್. ಹಿ ವಿಲ್ ಬಿ ಸ್ಟಡಿಂಗ್, ಸೊ ಇದು ಪಾಸಿಟಿವ್ ಸೆಂಟೆನ್ಸ್. ಓಕೆ, ಅದಕ್ಕೆ ಟ್ಯಾಗ್ ಏನಾಗಿದೆ, ನೆಗೆಟಿವ್ ಆಗಿದೆ. ನೆಕ್ಸ್ಟ್ ಓಂಟ್ ವಿಲ್, ಕಾಂಟ್ ಕ್ಯಾನ್, ಮಸಂಟ್ ಮಸ್ಟ್. ಓಕೆ, ಸೊ ನಮಗೆ ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಅಂತ ಅಂದರೆ ಬರೀ ಇಷ್ಟು ಮಾತ್ರ ವರ್ಡ್ ಅಲ್ಲ. ಓಕೆ, ಬರೀ ನೋ ಅನ್ನೋದಲ್ಲ. ಇಲ್ಲಿ ವರ್ಡ್ಸ್ಗಳನ್ನು ಬರಿತೀನಿ. ಸೊ ಏನೇನು ಬರುತ್ತೆ, ನೋ ಬರುತ್ತೆ, ನಾಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ನೆವರ್ ಬರುತ್ತೆ, ನನ್ ಬರುತ್ತೆ. ನೆಕ್ಸ್ಟು ಸೆಲ್ಡಮ್ ಬರುತ್ತೆ, ರೇರ್ಲಿ, ಬೇರ್ಲಿ, ಹಾರ್ಡ್ಲಿ. ಓಕೆ, ಸೊ ಈ ಎಲ್ಲ ವರ್ಡು ಕೂಡ ನೆಗೆಟಿವ್. ಸೊ ಮೈಂಡ್ ಇಟ್. ಸೊ ಈ ವರ್ಡ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡಿರಿ. ನೋ ಇಲ್ಲ ಅಂದರೆ ಈ ಥರ ವರ್ಡ್ಸ್ಗಳನ್ನು ಕೊಟ್ಟಿರಬಹುದು. ಸೊ ಅಲ್ಲಿ ಲೀಸ್ಟ್ ಚಾನ್ಸ್ ಇದ್ದೇ ಇರುತ್ತೆ. ಸೊ ನೋಡಿ, ಯಾಕೆ ಇದನ್ನು ನೆಗೆಟಿವ್. ಸೊ ಇವಾಗ ನೋ, ನಾಟ್, ನೆವರ್, ನೋ, ನಾನ್, ಓಕೆ, ನೋ ಒನ್, ಇದೆಲ್ಲ ನೆಗೆಟಿವ್. ಸೆಲ್ಡಮ್ ನೆಗೆಟಿವ್, ರೇರ್ಲಿ ನೆಗೆಟಿವ್, ಬೇರ್ಲಿ ನೆಗೆಟಿವ್, ಹಾರ್ಡ್ಲಿ ನೆಗೆಟಿವ್. ಯಾಕೆ, ಸೆಲ್ಡಮ್ ಅನ್ನೋದು ಏನಾಗಿರುತ್ತೆ, ತುಂಬ ಕಡಿಮೆ, ವಿರಳ ಅನ್ನೋದಕ್ಕೆ ನಾವು ಸೆಲ್ಡಮ್ ಅಂತ ಹೇಳಿ ಕರಿತೀವಿ. ಅದು ರೇರ್ಲಿ ಸೇಮ್ ಮೀನಿಂಗ್, ಬೇರ್ಲಿ ಅದು ಕೂಡ ಸೇಮ್ ಮೀನಿಂಗ್. ಸೊ ಅದು ಏನಾಗಿರುತ್ತೆ ಅಂತಂದರೆ ಕಡಿಮೆ 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 ಈ ಥರ ಇರುತ್ತೆ. ಹಾರ್ಡ್ಲಿ ಈ ಥರ ತುಂಬ ಕಡಿಮೆ. ಸೊ ಈ ಥರ ಪರ್ಸೆಂಟೇಜಿಂದ ಡಿಕ್ರೀಸಸ್ ಆಗ್ತಾ ಇರುತ್ತೆ. ಮೀನಿಂಗ್ ಸೇಮ್, ಆದರೆ ಅದನ್ನು ಪರ್ಸೆಂಟೇಜ್ ಮೇಲೆ ಏನಾದ್ರು ನೋಡ್ತಾ ಹೋದರೆ, ಸೊ ಸೆಲ್ಡಮ್ ಅನ್ನೋದೇನು ಒಂದು 10% ಅಂದ್ಕೊಳ್ಳಿ, ರೇರ್ಲಿ 7%, ಬೇರ್ಲಿ ಒಂದು 6%, ಹಾರ್ಡ್ಲಿ 3 or 4% ಈ ಥರ. ಸೊ ಅದು ಡಿಕ್ರೀಸಿಂಗ್ ಆರ್ಡರಲ್ಲೇ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಇವಷ್ಟು ನೆಗೆಟಿವ್ ವರ್ಡ್ಸ್ಗಳನ್ನು ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್ಗೆ ಹೇಗೆ ನಾವು ಟ್ಯಾಗನ್ನು ಯೂಸ್ ಮಾಡೋದು. ಓಕೆ, ಸೊ ಡೂ ಸಿಟ್ ಡೌನ್. ಸೊ ಡೂ ಸಿಟ್ ಡೌನ್ ಅದನ್ನು ಉಂಟಾಗುತ್ತೆ. ಯಾಕೆ? ಸೊ ಇದು ಇಂಪ್ಯಾರಿಟಿವ್ ಅಂತ ಅಂದರೆ, ಸೊ ಪೀಪಲ್ನ ನಾವು ಏನೋ ವರ್ಕ್ ಮಾಡೋದಕ್ಕೆ ಅಥವಾ ಏನೋ ಮಾಡೋದಕ್ಕೆ ನಾವು ಕರಿತಾ ಇರ್ತೀವಿ ನೋಡಿ. ಆಫ್ಟರ್ ಇಂಪ್ಯಾರಿಟಿವ್ ಓಂಟ್ ಯು ಈಸ್ ಆಫನ್ ಯೂಸ್ ಟು ಇನ್ವೈಟ್ ಪೀಪಲ್ ಟು ಡೂ ಥಿಂಗ್ಸ್. ಓಕೆ, ಸೊ ಏನಾದರೂ ಕೆಲಸ ಮಾಡೋದಕ್ಕೆ ಅವ್ರನ್ನ ಕರಿತಾ ಇದ್ದೀವಿ. ಸೊ ಇನ್ವೈಟ್ ಪೀಪಲ್ ಡೂ ಥಿಂಗ್ಸ್ ಆ್ಯಂಡ್ ವಿಲ್, ವುಡ್, ಕ್ಯಾನ್, ಕುಡ್ ಇವೆಲ್ಲ ಸೆಂಟೆನ್ಸಲ್ಲಿ ಈ ವರ್ಡ್ಸ್ಗಳು ಬರ್ತಾ ಹೋಗುತ್ತೆ. ಅದನ್ನು ನಾವೇನು ಮಾಡಬೇಕು, ಕ್ವಶನ್ ಟ್ಯಾಗ್ಸಲ್ಲಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಟೆಲ್ ಅಥವಾ ಆಸ್ಕ್ ಪೀಪಲ್ಗೆ ಕೇಳೋವಂಥದ್ದು. ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಡೂ ಸಿಟ್ ಡೌನ್ ಅಂತ ಇದೆ, ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಂಟ್ ಯು ಅಂತೇಳಿ ನಾವು ಕ್ವಶನ್ ಟ್ಯಾಗ್ನ ಹಾಕ್ತೀವಿ. ಅದೇ ಥರ ಶಟಪ್ ಅಂತ ಇದೆ. ಶಟಪ್ ಅಂತ ಅಂದ್ರೇನು, ಮುಚ್ಚಿ ಅನ್ನೋವಂಥದ್ದು. ಸೊ ಅದನ್ನು ಮತ್ತೆ ನಾವು ಇದು ಮಾಡಬೇಕು ಅಥವಾ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತಂದರೆ ಕೆನಾಟ್ ಯು ಆಗಿರುತ್ತೆ. ಓಕೆ, ಅದೇ ಥರ ಡೋಂಟ್ ಫರ್ಗೆಟ್. ಸೊ ಡೋಂಟ್ ಫರ್ಗೆಟ್ ವಿಲ್ ಯು ಅಂತ ಆಗಿರುತ್ತೆ. ಸೊ ನಮಗೆ ಮೋಸ್ಟ್ ಏನು ಗೊತ್ತಾಗಬೇಕು ಅಂತ ಅಂದರೆ, ಇಲ್ಲಿ ಯಾವ ಕ್ವಶನ್ನು ಅಥವಾ ಇಂಪ್ಯಾರಿಟಿವ್ ಅಂತ ಅಂದರೆ ಕಮ್ಯಾಂಡ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ಕಮ್ಯಾಂಡ್ ಅಂತ ಅಂದ್ರೇನು, ಇನ್ನೊಬ್ಬರಿಗೆ ಏನೋ ಹೇಳ್ತಾ ಇದ್ದಾರೆ, ಅವರು ಮಾಡ್ತಾರಾ. ಸೊ ಮಾಡಲೇಬೇಕು ಅಂತ ಏನಿಲ್ಲ, ಮಾಡ್ತಾರಾ. ಅದು ಪ್ಲೀಸಿಂಗ್ ಮ್ಯಾನರ್, ಒಂಥರ ಪ್ಲೀಸಿಂಗ್ ಮ್ಯಾನರಲ್ಲೂ ಕೂಡ ನಾವು ಕೇಳ್ಬೋದು, ಕಮ್ಯಾಂಡ್ ಮಾಡಲೇಬೇಕು ಅಂತ ಕೂಡ ಕೇಳ್ಬೋದು. ಆದರೆ ನಮ್ಮ ಕ್ವಶನ್ ಟ್ಯಾಗ್ಗಳು ಯಾವಾಗಲೂ ಒಂಚೂರು ಹಂಬಲ್ ಆಗಿರಬೇಕು. ಸೊ ಅದು ಕಮ್ಯಾಂಡ್ ಆಗಿರುತ್ತೆ. ಸೊ ಏನು, ಸಿಟ್ ಡೌನ್ ಕಮ್ಯಾಂಡ್, ಶಟ್ ಅಪ್ ಅನ್ನೋದು ಕಮ್ಯಾಂಡ್, ಡೋಂಟ್ ಫರ್ಗೆಟ್ ಅನ್ನೋದು ಕೂಡ ಕಮ್ಯಾಂಡ್. ಆದರೆ ನಮ್ಮ ಒಂದು ಕ್ವಶನ್ ಟ್ಯಾಗ್ ಏನಿದೆ, ಸೊ ಅದು ಆಬ್ವಿಯಸ್ಲಿ ಒಂದು ರಿಕ್ವೆಸ್ಟಿಂಗ್ ಟೈಪಲ್ಲೇ ಇರುತ್ತೆ. ಓಕೆ, ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸಿ ನಮ್ಮ ಸೆಂಟೆನ್ಸಲ್ಲಿ ಏನಾದರೂ ಈ ಥರ ವರ್ಡ್ಗಳನ್ನು ಯೂಸ್ ಮಾಡಿದರೆ, ಲೆಟ್ಸ್. ಓಕೆ, ಲೆಟ್ಸ್ ಅಂತ ವರ್ಡ್ ಇದ್ದಿದ್ರೆ ನಾವೇನು ಮಾಡಬೇಕು, ಶೆಲ್ ಅನ್ನೋದನ್ನು ಯೂಸ್ ಮಾಡಬೇಕು. ಲೆಟ್ಸ್ ಇದ್ದರೆ ಶೆಲ್ ಮೈಂಡಲ್ಲಿ ಫಿಕ್ಸ್ ಆಗಿ, ಲೆಟ್ಸ್ ಇತ್ತು, ಶೆಲ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ದೇರ್ ಈಸ್. ಓಕೆ, ದೇರ್ ಈಸ್ ಅನ್ನೋದು ಏನಿದು, ಇಟ್ಸ್ ಅ ಶಾರ್ಟ್ ಕಟ್. ದೇರ್ ಇದೆ, ಅದಾದಮೇಲೆ ಈಸ್ ಇರುತ್ತೆ. ಸೊ ಈಸನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಈಸಂಟ್ ದೇರ್ ಅನ್ನೋದು ಇಲ್ಲಿ ಪ್ರನೌನ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ ಈ ಪ್ರನೌನ್ ಹೇಗಾಗುತ್ತೆ ಅಂತಂದರೆ, ಪ್ರತಿ ಸೆಂಟೆನ್ಸಲ್ಲೂ ಏನಾಗಿರಬೇಕು, ಸಬ್ಜೆಕ್ಟ್ ಇರಲೇಬೇಕು. ಓಕೆ, ಆದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ. ಓಕೆ, ಸೊ ಇಲ್ಲದೆ ಇರೋದು ಬೇಡ, ಇದ್ದರೆ ಯಾವ ಥರ ಅದನ್ನು ಯುಟಿಲೈಸ್ ಮಾಡಬೇಕು. ಓಕೆ, ಫಸ್ಟ್ ಯಾವುದೇ ನೇಮ್ ಇದ್ರೂ ಅದನ್ನು, ನೇಮ್ ಅಂದರೆ ನಮ್ಮ ಗ್ರಾಮರಲ್ಲಿ ಅದನ್ನು ನೌನ್ ಅಂತ ಹೇಳಿ ಕರಿತೀವಿ. ಓಕೆ, ಆ ನೌನನ್ನು ನಾವೇನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು ಪ್ರನೌನಲ್ಲಿ. ಓಕೆ, ಸೊ ಯಾವ ರೀತಿ, ವೆರಿ ಸಿಂಪಲ್. ರಾಜ್ ಅಂತ ನೇಮ್ ಇದೆ, ಅದನ್ನು ಜೆಂಡರ್ ವೈಸ್ ಅದನ್ನು ಹಿ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಕು. ರಮ್ಯಾ ಇದೆ, ಅದನ್ನು ಶಿ ಆಗಿ ಚೇಂಜ್ ಮಾಡ್ಕೋಬೇಕು. ಅದೇ ಪೀಪಲ್ ಅಂತ ಹೇಳ್ಕೊಟ್ಟಿದ್ದಾರೆ ಅವರೇ, ಅವಾಗ ದೇ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ದೇರ್ ಅಂತ ಇದೆ, ಅದಕ್ಕೆ ನಾವು ದೇರ್ ಅಂತಲೇ ಯೂಸ್ ಮಾಡಿದ್ದೀವಿ. ಸೊ ದೇರ್ ಅನ್ನೋದು ಕೂಡ ಏನಾಗಿರುತ್ತೆ, ಪ್ರನೌನ್ ಆಗಿರುತ್ತೆ. ಓಕೆ, ಇಲ್ಲೂ ಅಷ್ಟೇ ದೇರ್ ಇದೆ, ಅದಕ್ಕೆ ನಾವು ದೇರ್ ಯೂಸ್ ಮಾಡಿದ್ವಿ. ಓಕೆ, ಅದೇ ಥರ ಇಟ್ ಯಾವಾಗ ಯೂಸ್ ಮಾಡ್ತೀವಿ, ಯಾವುದಾದ್ರೂ ಒಂದು ಐಡಿಯಾ, ಕಾನ್ಸೆಪ್ಟ್ ಈ ಥರ ಇದ್ದಾಗ ನಾವು ಇಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಅಥವಾ ಅನಿಮಲ್, ಬರ್ಡ್, ಇದಕ್ಕೂ ಕೂಡ ಇಟ್ ಅಂತ ಯೂಸ್ ಮಾಡ್ತೀವಿ. ಒಂದು ಚೈಲ್ಡ್ಗೂ ಕೂಡ ಇಟ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಯಾವಾಗ ನೆಸೆಸರಿ ಇದ್ದಾಗ. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಪ್ರನೌನ್ ಯೂಸ್ ಮಾಡೋದು ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಇದೆ, ನೆಗೆಟಿವ್ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ಆವಾಗಲೇ ನಾನು ಹೇಳಿದ್ದೆ. ಸೊ ಇಲ್ಲಿ ಅದನ್ನು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನೆವರ್, ನಾನು ಆವಾಗಲೇ ಹೇಳಿದೆ, ನೋ, ನೆವರ್, ನಾಟ್, ಈ ವರ್ಡ್ ಎಲ್ಲ ಬರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಒಂದಷ್ಟು ವರ್ಡ್ಗಳನ್ನು ಕೊಟ್ಟಿದ್ದೀನಿ. ನೆವರ್, ಲಿಟಲ್, ಸೆಲ್ಡಮ್ ಹೇಗೋ ಲಿಟಲು ಕೂಡ ಹಾಗೆ. ಓಕೆ, ಯಾ, ನೆಕ್ಸ್ಟ್ ನೋಡ್ಕೊಳ್ಳಿ. ನೋಬಡಿ, ನೋ ಒನ್, ನೋಬಡಿ ಇವೆಲ್ಲನೂ ನೆಗೆಟಿವ್. ಬೇರ್ಲಿ, ಹಾರ್ಡ್ಲಿ ಇವೆಲ್ಲ ನೆಗೆಟಿವ್ ಇದ್ದಾಗ ನಾವು ಟ್ಯಾಗ್ ಏನಾಗಿರಬೇಕು,
ಪಾಸಿಟಿವ್ ಆಗಿರಬೇಕು. ನೋಡಿ, ಯು ನೆವರ್ ಕೇರ್ ಫಾರ್ ಪೀಪಲ್, ಡು ಯು? ನೆಕ್ಸ್ಟು, ದೇರ್ ಈಸ್ ಲಿಟಲ್, ಈಸ್ ಇದೆ ನೋಡಿ, ಈಸ್ ಅಂತ ಯೂಸ್ ಮಾಡ್ತಿಲ್ಲ, ಆದರೆ ಈಸ್ ದೇರ್ ಯೂಸ್ ಮಾಡ್ತೀವಿ. ನೆಕ್ಸ್ಟು, ನೋ ಬಡಿ, ಡಿಂಟ್, ದೇ, ಫೋನ್ ಇದೆ ಅಲ್ಲ, ಸೊ ಅದಕ್ಕೆ ಡಿಟ್ ಯೂಸ್ ಮಾಡಿದ್ವಿ. ಓಕೆ, ನೋ ಬಡಿ ಇದ್ರೆ ಯಾರೂ ಅಲ್ಲ, ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ದೇ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು, ಐ ಬೇರ್ಲಿ, ಸೊ ಐ ಆಲ್ರೆಡಿ ಇದೆ, ಬೇರ್ಲಿ ನೆಗೆಟಿವ್, ಡು ನಾಟ್ ಯೂಸ್ ಮಾಡಬಾರ್ದು, ಡು ಐ. ಯು ಹಾರ್ಡ್ಲಿ ಎವರ್ ಮೇಕ್ ಲೇಟ್, ಸೊ ಹಾರ್ಡ್ಲಿ ಈಸ್ ಅ ನೆಗೆಟಿವ್, ಅದಕ್ಕೆ ಇದು ಕೇಮ್ ಅಂತ ಇದೆ, ಅದಕ್ಕೆ ಡಿಡ್ ಯೂಸ್ ಮಾಡಿದ್ದೀವಿ. ಓಕೆ, ಕೇಮ್, ಅದಕ್ಕೆ ಡಿಡ್. ಯು ಪ್ರನೌನ್, ಆಲ್ರೆಡಿ ಪ್ರನೌನ್ನ ಹಾಗೆ ಯೂಸ್ ಮಾಡಬೇಕು, ಪ್ರನೌನ್ ಇದ್ದರೆ ಹಾಗೆ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲೊಂದಷ್ಟು ಕ್ವಶನ್ ಇದೆ. ಸೊ ಇಷ್ಟು ಕ್ವಶನ್ನ ನಾವು ಇವತ್ತು ಸಾಲ್ವ್ ಮಾಡಿಬಿಟ್ರೆ 100% ನಮ್ಮ ಆನ್ಸರ್ಸು ಕರೆಕ್ಟ್ ಆಗಿಬಿಡುತ್ತೆ. ನಾವು ಎಲ್ಲೂ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಫಸ್ಟ್ ನೋಡ್ಕೊಳ್ಳಿ, ನನ್ ಕ್ಯಾನ್ ಡೂ ಇಟ್, ನನ್ ಈಸ್ ಇಟ್ ವಾಟ್? ನನ್ ಅನ್ನೋದೇನು? ಇಟ್ಸ್ ಅ ನೆಗೆಟಿವ್ ಅಲ್ವಾ? ಸೊ ನೆಗೆಟಿವಿಗೆ ಯಾವಾಗಲೂ ನಾವೇನು ಮಾಡಬೇಕು, ಪಾಸಿಟಿವ್ ಯೂಸ್ ಮಾಡಬೇಕು. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್ ಪಾರ್ಟ್, ಎಕ್ಸಸೈಸ್ ಇ. ಸೊ ಇಲ್ಲಿ ಇರುವಂಥ ಎಲ್ಲ ಸೆಂಟೆನ್ಸಲ್ಲೂ ಆಲ್ಮೋಸ್ಟ್ ನೆಗೆಟಿವ್ ವರ್ಡ್ಸ್ಗಳು ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ನೋಡ್ಕೊಳ್ಳಿ ಏನೇನು ಯೂಸ್ ಮಾಡಬಹುದು ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನನ್ ಇದೆ, ನನ್ ಅಂದ್ರೇನು, ನೆಗೆಟಿವ್. ಕ್ಯಾನ್ ಅನ್ನೋಂಥ ವರ್ಬ್ ಇದೆ, ಸೊ ಮಾಡೆಲ್ ಇದು. ಇಟ್ ಯೂಸ್ ಮಾಡಿದ್ದೀವಿ, ನೋಡ್ಕೊಳ್ಳಿ ಏನು ಯೂಸ್ ಮಾಡಬೇಕು ಇವಾಗ. ನನ್ ಯೂಸ್ ಮಾಡಿದ್ದಾರೆ ಅಂದರೆ ಇದು ಆಲ್ರೆಡಿ ನೆಗೆಟಿವ್, ನಾವೇನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಕ್ಯಾನ್ ಇಟ್. ಓಕೆ, ಫಸ್ಟ್ ಕ್ವಶನ್. ನೆಕ್ಸ್ಟು, ನೀದರ್ ಅಂತ ಅಂದ್ರೇ ನೆಗೆಟಿವ್, ಸೊ ನೆಗೆಟಿವ್ ಇದ್ದರೆ ಪಾಸಿಟಿವ್. ವೆಂಟ್ ಅಂತ ಇದೆ, ನಮಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, ವೆಂಟ್ ಇದೆ. ವೆಂಟ್ ಅನ್ನೋದು ಡೂ ಫಾರ್ಮಿಗೆ ಅಪ್ಲೈ ಮಾಡಬೇಕು, ಸೊ ಏನಾಗಿರುತ್ತೆ, ಡಿಡ್ ಆಗಿರುತ್ತೆ. ಸೊ ನೆಗೆಟಿವ್ ಇರೋದ್ರಿಂದ ಮತ್ತೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಡಿಡ್. ಅದಾದಮೇಲೆ ದೆಮ್ ಇದೆ, ಆವಾಗ ನಾವು ದೇ ಯೂಸ್ ಮಾಡಬೇಕು. ನೋಬಡಿ ಅಗೇನ್ ನೆಗೆಟಿವ್, ವೆಂಟ್ ಇದೆ, ಸೊ ಅದನ್ನು ಡೂ ಫಾರ್ಮಲ್ಲಿ ಯೂಸ್ ಮಾಡಬೇಕು, ಡಿಡ್ ಆಗುತ್ತೆ. ನೋಬಡಿ ಇದ್ದರೆ ದೇ ಯೂಸ್ ಮಾಡ್ತೀವಿ. ನೆಕ್ಸ್ಟು, ಎವ್ರಿಬಡಿ ಸಾ ಯು. ಓಕೆ, ಎವ್ರಿಬಡಿ, ಸೊ ಇಟ್ಸ್ ಅ ಏನು, ಎಲ್ಲರೂ ಹೇಳ್ತಾರೋ ಅಂಥದ್ದು. ಸೊ ಇದು ಪಾಸಿಟಿವ್, ನೆಗೆಟಿವ್ ಅಲ್ಲ, ಪಾಸಿಟಿವ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಸಾ ಇದೆ, ಸೊ ಸಾನ ನಾವು ಡೂ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಓಕೆ, ಸೊ ಯಾವ ಥರ, ವೆರಿ ಸಿಂಪಲ್, ಡಿಡಂಟ್ ಯು. ಓಕೆ, ಡಿಡಂಟ್ ಯು. ನೆಕ್ಸ್ಟ್, ದೇರ್ ಈಸ್ ನೋ, ಇಟ್ಸ್ ಅ ನೆಗೆಟಿವ್, ಸೊ ದಿಸ್ ಇಸ್ ಪಾಸಿಟಿವ್. ಈಸ್ ಇದೆ, ಈಸ್ ಇದ್ದಾಗ ಪಾಸಿಟಿವ್ ಹಾಗೆ ಇರುತ್ತೆ. ನಾಟ್ ಯೂಸ್ ಮಾಡಬಾರ್ದು, ಅದರಲ್ಲಿ ನೋ ಇದೆ. ಈಸ್ ದೇರ್. ಓಕೆ, ನೆಕ್ಸ್ಟ್, ಇಟ್ ಈಸ್ ಗುಡ್ ಐಡಿಯಾ. ಇಟ್ ಈಸ್ ಗುಡ್ ಐಡಿಯಾ. ಸೊ ನಾವೇನು ಮಾಡ್ತೀವಿ ಈಗ, ಪಾಸಿಟಿವ್ ಇದೆ, ಈಸ್, ನೆಗೆಟಿವ್ ನಾಟ್, ಈಸಂಟ್ ಇಟ್. ನೆಕ್ಸ್ಟ್, ವಿ ಆಟ್ ಟು ಲವ್ ಅವರ್ ಕಂಟ್ರಿ. ಇಟ್ಸ್ ಅ ಆಟ್ ಟು ಮೀನ್ಸ್ ಮಾಡಲೇಬೇಕು, ಇಟ್ಸ್ ಅ ಪಾಸಿಟಿವ್, ನೆಗೆಟಿವ್ ಅಲ್ಲ, ದಿಸ್ ಈಸ್ ಪಾಸಿಟಿವ್. ಸೊ ಲವ್, ಇಟ್ಸ್ ಅ ಡೂ ಫಾರ್ಮ್, ಡೂ ನಾಟ್ ಹೆಲ್ಪಿಂಗ್ ವರ್ಬ್ ಬಿ, ಡೋಂಟ್ ವಿ. ಓಕೆ, ನೆಕ್ಸ್ಟ್,
ಹಿ ಈಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಹಿ ಈಸ್ ಬ್ರಿಲಿಯಂಟ್ ಸ್ಟೂಡೆಂಟ್. ನೋಡ್ಕೊಳ್ಳಿ, ಈಸ್ ಇದೆ ಪಾಸಿಟಿವ್, ಅದಕ್ಕೆ ನಾವು ನೆಗೆಟಿವ್ ಇಸಂಟ್. ಓಕೆ, ಅದಾದಮೇಲೆ ಹಿ ಪ್ರನೌನ್ ಇಸಂಟ್ ಹಿ. ಸೊ ಒಂದು ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ, ಜಸ್ಟ್ ಲೈಕ್ ಫಾರ್ಮುಲಾ. ಯಾವಾಗಲೂ ಅಷ್ಟೇ, ನಮ್ಮ ಕ್ವಶನ್ ಟ್ಯಾಗ್ ಬರೀಬೇಕು ಅಂತಂದರೆ ಅಲ್ಲಿ ಫಸ್ಟು ಹೆಲ್ಪಿಂಗ್ ವರ್ಬ್ ಅಥವಾ ಯಾವುದಾದ್ರೂ ಮಾಡಲ್. ಓಕೆ, ನೋಡ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ಇದ್ದೇ ಇರುತ್ತೆ. ಪಾಸಿಟಿವ್ ಇದ್ದರೆ ನಾವು ನೆಗೆಟಿವ್ ಯೂಸ್ ಮಾಡ್ತೀವಿ, ನೆಗೆಟಿವ್ ಇದ್ದರೆ ಪಾಸಿಟಿವ್, ವೈಸ್ ವರ್ಸಾ, ಎರಡರಲ್ಲಿ ಯಾವುದಾದ್ರು ಒಂದು ಇರಲೇಬೇಕು. ಓಕೆ, ಅದಾದಮೇಲೆ ಪ್ರನೌನ್. ಓಕೆ, ದಿಸ್ ಇಸ್ ಯುವರ್ ಫಾರ್ಮುಲಾ. ಈ ಫಾರ್ಮುಲಾ ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಏನೇನಿರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಥವಾ ಮಾಡಲ್ ಇರುತ್ತೆ. ನೆಕ್ಸ್ಟ್, ಐ ಆಮ್ ನಾಟ್ ರೆಡಿ. ಐ ಆಮ್ ಇಸ್ ಅ ಪಾಸಿಟಿವ್, ಏನು ಪಾಸಿಟಿವ್ ಆಗಿ ನಾವು ಚೇಂಜ್ ಮಾಡಬೇಕು. ನಾಟ್ ಇದೆ, ಅದಕ್ಕೆ ನಾವು ಪಾಸಿಟಿವ್ ಮಾಡ್ತಾ ಇದ್ದೀವಿ. ಆವಾಗ ಏನು ಮಾಡ್ತೀವಿ, ಆ್ಯಮ್ ಯೂಸ್ ಮಾಡ್ತೀವಿ. ಓಕೆ, ಆ್ಯಮ್ ಐ ಹೆಲ್ಪಿಂಗ್ ವರ್ಬ್. ಆ್ಯಮ್ ನಾಟ್ ಆಲ್ರೆಡಿ ಇದೆ, ಅದಕ್ಕೆ ಯೂಸ್ ಮಾಡ್ತಿಲ್ಲ. ಸಬ್ಜೆಕ್ಟ್ ಐ ಇದೆ, ಐ. ನೆಕ್ಸ್ಟ್, ಐ ಆಮ್ ವೆಲ್. ಸೊ ನೆಗೆಟಿವ್ ಮಾಡಬೇಕು ಅಂದರೆ ಅರಂಟ್ ಯೂಸ್ ಮಾಡಬೇಕು. ಯಾಕೆಂದರೆ ಐ ಆಮ್ ನಾಟ್ ಅನ್ನೋವಂಥ ವರ್ಡ್ ನೆಗೆಟಿವ್ ಇಲ್ಲ. ಸೊ ಅದ್ರ ಬದಲಾಗಿ ನಾಟ್ ಅಂಥೇಳಿ ಬರಬೇಕು, ಅರಂಟ್ ಅಂಥೇಳಿ ಯೂಸ್ ಮಾಡಬೇಕು. ಓಕೆ, ಅರಂಟ್ ಐ. ಓಕೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, ಓಕೆ, ಯಾ, ವೆರಿ ಈಸಿ ಒನ್. ಇಲ್ಲಿರೋಂತಹ ಆನ್ಸರ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ದೆನ್ ಯು ವಿಲ್ ಗೆಟ್ ವೆರಿ ಗುಡ್ ಆನ್ಸರ್ಸ್. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತಂದರೆ ಆನ್ಸರ್ಸ್ ಮಾಡಿ. ಓಕೆ, ನನಗಿಂತ ಮುಂಚೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಸ್ ಇಟ್ ವೆರಿ ಹಾಟ್ ಡೇ? ಓಕೆ, ಈಸ್ ಇಲ್ಲಿ ಇಟ್ ಈಸ್ ವೆರಿ ಹಾಟ್ ಡೇ ಇದೆ. ಸೊ ಅವಾಗ ನಾವೇನು ಮಾಡಬೇಕು, ಈಸ್ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಬ್. ಅದು ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಮಾಡ್ಕೋಬೇಕು. ಇಟ್ ಅನ್ನೋದನ್ನು ಲಾಸ್ಟಲ್ಲಿ. Isn't it? Question mark. You like him. Like is a do ಫಾರ್ಮ್ನ ಚೇಂಜ್ ಮಾಡ್ಕೋಬೇಕು. ಡು ಯು ಇದೆ, ಸೊ ಇದು ಪಾಸಿಟಿವ್ ಸೆಂಟೆನ್ಸು, ಅದಕ್ಕೆ ಡೋಂಟ್ ಯು. ಯು ಇಸ್ ಅ ಹೆಲ್ಪಿಂಗ್ ವರ್ಬ್. ಅದೇ ಥರ ಕಮಲ ವಿಲ್ ಕಮ್. ವಿಲ್ ಇದೆ, ಅದನ್ನು ನೆಗೆಟಿವ್ ಮಾಡ್ಕೋಬೇಕು. ಓಂಟ್ ಆಗುತ್ತೆ, ಓಂಟ್. ಇಲ್ಲಿ ಕಮಲ್ ಅಂತ ಇದೆ, ಸೊ ಅದಕ್ಕೆ ಹಿ, ಓಂಟ್ ಹಿ. ನೆಕ್ಸ್ಟ್, ವಿ ಮಸ್ಟ್ ಹರಿ. ಸೊ ಮಸ್ಟ್ ಹರಿ ಪಾಸಿಟಿವ್, ಅದಕ್ಕೆ ನೆಗೆಟಿವ್ ಮಾಡಬೇಕು, ಮಸಂಟ್ ಆಗುತ್ತೆ. ಮಸಂಟ್ ವಿ. ನೆಕ್ಸ್ಟ್, ವಿಲ್ ನೆವರ್, ಇಟ್ಸ್ ಅ ನೆಗೆಟಿವ್, ಸೊ ಅವಾಗ ವಿಲ್ ಅಷ್ಟೇ ಬರುತ್ತೆ. ವಿಲ್ ಹಿ ಹೆಲ್ಪಿಂಗ್ ವರ್ಬ್ ವಿಲ್, ಅದಾದ್ಮೇಲೆ ಪ್ರನೌನ್ ಹಿ. ಯುವರ್ ಫಾದರ್ ಈಸ್ ಅ ಡಾಕ್ಟರ್. ಯುವರ್ ಫಾದರ್ ಈಸ್ ಅ ಡಾಕ್ಟರ್. ಓಕೆ, ನೋಡ್ಕೊಳ್ಳಿ, ಯುವರ್ ಫಾದರ್ ಈಸ್ ಅ ಡಾಕ್ಟರ್. ಈಸ್ ಅಲ್ವಾ, ಈಸ್ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಟ್ಯಾಗ್. ಇಸಂಟ್ ಹಿ. ಫಾದರ್ಗೆ ಹೇಳ್ತಿದ್ದಾರೆ, ಡಾಕ್ಟರ್ ಫಾದರ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಜೆಂಡರ್ ಹಿ ಯೂಸ್ ಮಾಡಬೇಕು. ಓಕೆ, ಮದರ್ಗೆ ಹೇಳಿದರೆ ಶಿ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್, ಯು ಹ್ಯಾವ್ ಟೀ ಫಾರ್ ಬ್ರೇಕ್ಫಾಸ್ಟ್. ಸೊ ಹ್ಯಾವ್ ಇದೆ, ಮತ್ತು
ನೌನ್ ಪ್ರನೌನ್ ಯು ಇದೆ. ಹ್ಯಾವ್ ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಮಾಡಬೇಕು. ಹ್ಯಾವೆಂಟ್ ಯು. ನೆಕ್ಸ್ಟ್ ಡಿಡಂಟ್, ಐ ಡಿಡ್ ನಾಟ್ ಹರ್ಟ್. ಡಿಡ್ ನಾಟ್ ನೆಗೆಟಿವ್ ಇದೆ, ನಾವು ಡಿಡ್ನ ಪಾಸಿಟಿವ್ ಆಗಿ ಮಾಡ್ಕೋಬೇಕು. ಡಿಡ್ ಐ. ಓಕೆ. ಯು ಅರಂಟ್ ಗೋಯಿಂಗ್. ಅರಂಟ್ ಗೋಯಿಂಗ್ ಔಟ್. ಅರಂಟ್ ನೆಗೆಟಿವ್ ಆರ್ ಯು ಆಗುತ್ತೆ. ನೆಕ್ಸ್ಟ್ ದೇ ಹ್ಯಾವ್ ಸೋಲ್ಡ್ ದ ಹೌಸ್. ಹ್ಯಾವ್ ಇದೆ, ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಮಾಡ್ಕೋಬೇಕು. ಹ್ಯಾವೆಂಟ್ ದೇ. ನೆಕ್ಸ್ಟ್ ಐ ಡಿಡಂಟ್ ಗೆಟ್ ಅಪ್ ಅರ್ಲಿ ಟುಮಾರೋ. ಐ ಡಿಡಂಟ್ ಗೆಟ್ ಅಪ್ ಅರ್ಲಿ ಟುಮಾರೋ ಏನಾಗುತ್ತೆ? ಸಾರಿ, ನೀಡಂಟ್ ನೆಗೆಟಿವ್ ಇದೆ, ಸೊ ಅದಕ್ಕೆ ನಾವೇನು ಮಾಡಬೇಕು? ನೀಡ್ ಯೂಸ್ ಮಾಡ್ತೀವಿ. ನೀಡ್ ಐ ಪಾಸಿಟಿವ್ ಮಾಡ್ಕೋಬೇಕು. ನೀಡ್ ನಾಟ್ ಇದೆ, ನೀಡ್ ಐ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಇದೆ, ನಾಟ್ ಇದೆ, ಈಸ್ ಅನ್ನೋದನ್ನ ಪಾಸಿಟಿವ್ ಮಾಡ್ಕೋಬೇಕು. ಈಸಂಟ್ ಇಟ್. ಓಕೆ, ಸೊ ದಿಸ್ ಇಸ್ your answer. So now you 100% know the question tag. ಸೊ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಎಲ್ಲ ಥರ ಟಾಪಿಕ್ಸ್ಗಳನ್ನು ಈ ಒಂದು ಚಾನಲಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಈಸಿಯಾಗಿ ಈವನ್ ಕನ್ನಡ ಮೀಡಿಯಮ್ನ ಮಕ್ಕಳಿಗೂ ಕೂಡ ಇದು ಈಸಿಯಾಗಿ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತೀನಿ. ಸೊ ದಿಸ್ ಈಸ್ ಯುವರ್ ಕ್ಲಾಸ್. ಸೊ ಐ ಸ್ಟಾಪ್ ಹಿಯರ್. ಸೊ ಇಫ್ ಯು ವಾಂಟ್ ಟು ನೋ something in the grammar, please do subscribe our channel. Okay, thank you so much.